ನಮಸ್ಕಾರ ಕನ್ನಡ ಫಿಟ್ನೆಸ್ಗೆ. ಇದು ನನ್ನ ಪ್ರೀ ವರ್ಕೌಟ್ ಖಾಲಿ ಆಗಿತ್ತು, ಅದಕ್ಕೆ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿದು ಜಿಮ್ ಕಡೆ ಬಂದೆ. ಇದು 4ನೇ ದಿನದ ಬಾಡಿ ವೇಟ್ ಆಗಿರುತ್ತೆ. ಲೆಟ್ಸ್ ಗೋ. ಇವತ್ತಿನ ಫಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಶೋಲ್ಡರ್ ಪ್ರೆಸ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ರೂಟೀನ್ ಇಲ್ಲ ನನಗೆ, ಬಿಕಾಸ್ ನಾನು ಮಾಡ್ತಿರೋ ಎಕ್ಸಸೈಸ್ ಇವಾಗ ಮಿಕ್ಸ್ಡ್ ವರ್ಕೌಟ್ ಆಗಿರೋದ್ರಿಂದ ನನಗೆ ಇಷ್ಟ ಬಂದಿರೋ ವರ್ಕೌಟ್ ಮಾಡ್ತೀನಿ. ಬಟ್ ಎಲ್ಲ ಬಾಡಿ ಪಾರ್ಟ್ಸ್ಗೆ 1-2 ಎಕ್ಸಸೈಸ್ ಮಾಡ್ತೀನಿ. ಇದು ಸೆಕೆಂಡ್ ಎಕ್ಸಸೈಸ್. 3ನೇ ಎಕ್ಸಸೈಸ್ ಬಂದ್ಬಿಟ್ಟು ಬ್ಯಾಕಿಗೆ ಒಂದು ಹೊರಿಸಾಂಟಲ್ ಮೂವ್ ಅಲ್ಲಿ ಲ್ಯಾಟ್ ಪುಲ್ ಬ್ಯಾಕ್ ಮಾಡ್ತಾ ಇರೋದು. ನೆಕ್ಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಲ್ಯಾಟ್ಗೆ ನಾನು ಮಾಡ್ತಾ ಇರೋದು ರೋಪ್ನ ಹಾಕೊಂಡು ಮಷೀನಲ್ಲಿ ಲ್ಯಾಟ್ ಪುಲ್ ಡೌನ್ ಮಾಡ್ತಾ ಇರೋದು. ಅದಾದಮೇಲೆ ಚೆಸ್ಟಿಗೆ ನಾನು ಇನ್ಕ್ಲೈನ್ ಚೆಸ್ಟ್ ಪ್ರೆಸ್ ಮಾಡ್ತಾ ಇರೋದು. ಅದಾದಮೇಲೆ ಬೈಸೆಪ್ಸ್ಗೆ ಬಾರಲ್ಲಿ ಬೈಸೆಪ್ಸ್ ಕರ್ಲ್ಸ್ ಮಾಡ್ತಾ ಇರೋದು. ಅದಾದಮೇಲೆ ಬೈಸೆಪ್ಸ್ಗೆ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಜಿಗ್ಜ್ಯಾಗ್ ಬಾರಲ್ಲಿ ಬೈಸೆಪ್ಸ್ ಕರ್ಲ್ಸ್ ಮಾಡ್ತಾ ಇರೋದು. ಅದಾದಮೇಲೆ ಟ್ರೈಸೆಪ್ಸ್ಗೆ ನಾನು ರೋಪ್ನ ಯೂಸ್ ಮಾಡಿಕೊಂಡು ಪುಲ್ ಅಪ್ ಮಾಡ್ತಾ ಇರೋದು. ನಮಗೆ ಗೊತ್ತಿರೋ ಸಮ್ ಆಫ್ ದ ಕ್ಯಾಲಿಸ್ಥೆನಿಕ್ಸ್ ಮೂವ್ಸ್ ಪುಲ್ ಅಪ್ಪಲ್ಲಿ. ಅದಾದಮೇಲೆ ಆ್ಯಪ್ಸಿಗೆ ಒಂದು ಎಕ್ಸಸೈಸ್ ಮಾಡಿದೆ. ಇದು ನನ್ನ ಡೇ 4ನ ಬಾಡಿ ಕಂಡೀಷನ್ ಹೀಗಿದೆ. ಇದು ನನ್ನ ಡೇ 4 ಆಫ್ ಕನ್ಸ್ಯೂಮಿಂಗ್ 5 ಗ್ರಾಮ್ ಕ್ರಿಯೇಟಿನ್ ಎವ್ರಿ ಡೇ. ಸೇಮ್ ಎಲ್ಲ ದಿನ ಥರ ನಾನು ಕೂಡ ಕ್ರಿಯೇಟಿನ್ನ ಬನಾನಾ ಜೊತೆ ಅಂದರೆ ಕಾರ್ಬ್ಸ್ ಜೊತೆ ತಗೊಳ್ತೀನಿ. ಇವತ್ತಿಗಿಷ್ಟೇ, ಸಿಗೋಣ ನಾಳೆ ದಿನ. ಬಾಯ್ ಬಾಯ್.